ತಾಯಿಯವ್ರ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇದೆ, ಸೊ ವೆಂಟಿಲೇಟರ್ ಸಪೋರ್ಟ್ ಕೊಡಬೇಕು. ಪರ್ ಡೇ ಬೆಡ್ ಚಾರ್ಜಸ್ 25,000 ಆಗುತ್ತೆ. ಅಡ್ವಾನ್ಸ್ ಆಗಿ ನೀವು 1.5 ಲಕ್ಷ ಪೇ ಮಾಡಬೇಕಾಗುತ್ತೆ. ಇನ್ನೇನೋ ಕೇಳ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳಬೇಡ. ನನಗೆ 1 ಲಕ್ಷ ಬೇಕಿತ್ತು. 1 ಲಕ್ಷನ? ಹ್ಞೂ ಮೈಕಲ್, ತುಂಬ ಅರ್ಜೆಂಟ್ ಇದೆ. ಅವನ ಅಕ್ಕನ ಸಾಲ ಇಸ್ಕೊಂಡವರು ಯಾರು ವಾಪಸ್ಸೇ ಕೊಡ್ತಾ ಇಲ್ಲ. ಲಾಕ್ಡೌನು, ಶಾಟ, ಸಿಂಗ್ರಿ ಅಂತ ಓಡಾಡ್ತಾ ಇದ್ದಾರೆ. 10-20 ಅಂದರೆ ಹೆಂಗೋ ಅರೇಂಜ್ ಮಾಡ್ಬೋದಾಗಿತ್ತು ಕಣೋ. 1.5 ಲಕ್ಷ ಹೆಂಗೆ ಶಿವು? ಪಬ್ ಇಲ್ಲ, ಬಿಸ್ನೆಸ್ ಇಲ್ಲ, ನಿನಗೆ ಗೊತ್ತಲ್ಲ ಶಿವು. ನೋಡು ಮೈಕಲ್, ಹೇಗಾದರೂ ಅಡ್ಜಸ್ಟ್ ಮಾಡು, ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಯಾಕೋ ಅಷ್ಟೊಂದು ದೊಡ್ಡ ಅಮೌಂಟು? ಮತ್ತೆ ಆಟ ಗೀಟ ಶುರು ಮಾಡ್ದೇನು? ಇಲ್ಲ ಮೈಕಲ್, ಅಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. 1.5 ಲಕ್ಷ ಬಿಲ್ ಕಟ್ಟು ಅಂತ ಹೇಳ್ತಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಸೇರಿಸೋದಲ್ವನ? ಕಮ್ಮಿ ಆಗುತ್ತೆ. ಟ್ರೈ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಹೆಂಗಿದ್ರಮ್ಮ? ತುಂಬ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮಂಗೆ ಏನಾದರೂ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೈಕಲ್. ತಲೆ ಕೆಡಿಸ್ಕೊಡು, ಸುಮ್ಮನೆ ಏನೂ ಆಗಲ್ಲ. ನಾನು ಟ್ರೈ ಮಾಡ್ತೀನಿ, ನೀನು ಬೇರೆ ಎಲ್ಲ ಟ್ರೈ ಮಾಡು. ಮೈಕಲ್, ನೀನು ಹೇಳಿದ ಎಲ್ಲ ಕೆಲಸ ಮಾಡಿದ್ದೀನಿ, ಯಾವತ್ತೂ ಎಕ್ಸ್ಟ್ರಾ ದುಡ್ಡು ಕೇಳಿಲ್ಲ. ಇದೊಂದು ಸಲ ಹೆಲ್ಪ್ ಮಾಡು ಮೈಕಲ್. ಲೇ ಶಿವು, ಕಾಸಿದ್ರೆ ನೀನು ಕೊಡಲ್ಲ ಅಂತೀನಿ ನಾನು. ಹಾಂ ಸರಿ ಬಿಡು, ತಲೆ ಕೆಡಿಸ್ಕೊಬೇಡ, ಏನೋ ಮಾಡೋಣ. ಸರಿ ಮೈಕಲ್. ಲೇ, ಕಷ್ಟ ಬಂದರೆ ಎಲ್ರಿಗೂ ನೋವಾಗುತ್ತೆ ಕಣ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ತಗೋ. ಇಷ್ಟ ಇಲ್ಲದೆ ಆಗಿರೋ ಮದುವೆನಾಯಿತು. ಹೌದು, ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ನಾನು ಅವ್ರಿಗೆ ಮೋಸ ಹೇಗೆ ಮಾಡಲಿ? ನೀನು ನಮ್ಮ ಪೇರೆಂಟ್ಸ್ ಥರ ಬಿಹೇವ್ ಮಾಡಬೇಡ. ನೀನಂದರೆ ನಂಗೆ ತುಂಬ ಇಷ್ಟ ಶರತ್. ಲಾಕ್ಡೌನ್ ಅಂತ ಊರಿಗೆ ಹೋಗಿ ಮದುವೆ ಆಗಿ ಬಂದಿದ್ಯಾ? ಆ ಟೈಮಲ್ಲಿ ನೀನು ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಇವತ್ತು ನಾನು ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ. ಶರತ್, ಶರತ್, ಊಟ ಮಾಡೋ. ನಿನ್ನ ಮಕ್ಕ ನೋಡ್ಕೊಂಡಿದ್ಯಾ? ಹೇಗಾಗಿದೆ? 1 ವಾರಕ್ಕಾಗುವಷ್ಟು ಸ್ಟಾಕ್ನ ಒಂದೇ ದಿನ ಖಾಲಿ ಮಾಡಿದ್ಯಾ. ಇನ್ಮೇಲಾದರೂ ಕಮ್ಮಿ ಮಾಡೋ. ನೀನು ಹಿಂಗೆ ಮಾಡ್ತಾ ಇದ್ರೆ ಬೇಗ ಸತ್ತೋಗ್ತೀಯ. ಎಲ್ಲಿದೆ ಜಾಯಿಂಟಲ್ಲಿದೆ? ಏಯ್, ನಿನಗೆ ಆಲ್ರೆಡಿ ಜಾಸ್ತಿ ಆಗಿದೆ, ಸುಮ್ಮನೆ ಇರು. ನಾನು ಕಾನ್ಷಿಯಸ್ಸಲ್ಲಿ ಇದ್ರೆ ಅವಳು ಬೇಕು 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 ಅನ್ಸುತ್ತೆ. ಎಲ್ಲಿದೆ ಜಾಯಿಂಟಲ್ಲಿದೆ? ಏಯ್, ಇಲ್ಲ, ನನ್ನ ಹತ್ರ ಇಲ್ಲ ಕಣ. ಜಾಯಿಂಟ್ ಕೊಡೋ. ಏಯ್, ನನ್ನ ಹತ್ರ ಇರೋದೇ ಒಂದು, ಯಾಕೆ ಹುಚ್ಚಿನ ಥರ ಆಡ್ತಾ ಇದೆಯಾ? ನೋಡು, ಮೇಘಗೆ ಮದುವೆ ಆಗಿ 6 ತಿಂಗಳಾಗ್ತಾ ಇದೆ. ಅವಳೇನು ಬೇಕು ಅಂತ ನಿನ್ನ ಬಿಟ್ಟು ಹೋಗಿಲ್ಲ. ಇಷ್ಟ ಇಲ್ದಿರೋ ಮದುವೆ ಆಗೋದು ನರ್ಕ ಶರತ್. ಅವ್ರು ಇರೋವರೆಗೂ ನಾನು ಅವ್ರ ಜೊತೆನೇ ಇರ್ತೀನಿ. ನೀನಂದರೆ ನನಗೆ ತುಂಬ ಇಷ್ಟ ಶರತ್. ಅವಳಿಲ್ದೆ ನನ್ನ ಕೈಲಿರೋಕ್ಕಾಗ್ತಿಲ್ಲ ಮಗ. ಒಂದು ಕೆಲಸ ಮಾಡ್ಬೋದು, ಬಟ್ ನೀನು ಇದು ಒಪ್ಪಲ್ಲ ಅನ್ಸುತ್ತೆ. ಅವಳು ನನ್ನ ಜೊತೆ ಇರ್ತೀನಿ ಅಂದರೆ ಸಾಕು, ನಿನ್ನ ಬೇಕಂದ್ರೆ ಸಾಯಿಸಕ್ಕೆ ರೆಡಿ ನಾನು. ಸರ್, ಮಾರ್ನಿಂಗ್ ಸರ್. ನಾಳೆ ಬೆಳಗ್ಗೆನೇ ಕಳಿಸ್ಕೊಡ್ತೀನಿ, ಓಕೆನಾ? ಅದಲ್ಲ ಮೈಕಲ್, ಎಲ್ಲಿದೆಯಾ?
ಇಲ್ಲೇ ಸರ್, ನಾನು ಗ್ಯಾರೇಜಲ್ಲ. ಏನು ಹೇಳಿ? ಒಂದು ಕೆಲಸ ಇದೆ, ತುಂಬ ಕ್ಲೀನಾಗಿ ಮಾಡಬೇಕು. ಸರ್, ಅದು ನನ್ನ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಸರ್. ನನ್ನ ಅಕ್ಕನ ನಡೆಯೋಕ್ಕೆ ಆಗ್ತಾಯಿಲ್ಲ. ಬೇರೆ ಹುಡುಗನ ಕಳಿಸ್ಕೊಡ್ತೀನಿ, ಓಕೆನಾ? ಏನು ಕ್ವಶನ್ಸ್ ಕೇಳಿದೆ, ಹೇಳಿದ ಕೆಲಸ ಮಾತ್ರ ಮಾಡೋ ಹುಡುಗನ ಕಳಿಸು ಮೈಕಲ್. ಕ್ಲೀನ್ ಹುಡುಗ ಸರ್, ನೋ ಪ್ರಾಬ್ಲಮ್. ಕಳಿಸ್ತೀನಿ ಸರ್. ಸರಿ ಸರ್, ಸರಿ ಸರ್. ಮೈಕಲ್, ಅಮೌಂಟ್ ಅರೇಂಜ್ ಆಯ್ತಾ? ಶಿವು, ಅಮೌಂಟ್ ಅರೇಂಜ್ ಆಗಿಲ್ಲ. ಅಮೌಂಟ್ ಅರೇಂಜ್ ಆಗೋ ಥರ ಒಂದು ಕೆಲಸ ಇದೆ, ಮಾಡ್ತೀಯಾ? ಏನೇ ಕೆಲಸ ಇದ್ರು ಮಾಡ್ತೀನಿ ಮೈಕಲ್. ಒಂದು ಅಡ್ರೆಸ್ ಕಳಿಸ್ತೀನಿ, ಅಡ್ರೆಸ್ಗೆ ಹೋಗು. ಅವ್ರು ಹೇಳ್ತಾರ ಕೆಲಸ ಮಾಡು. ಹಾಂ, ಆಮೇಲೆ ನನಗೊಂದು 25%, ಓಕೆನಾ? ಸರಿ ಮೈಕಲ್. ಶಿವು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕೆಲಸ ಕ್ಲೀನಾಗಿರ್ಬೇಕು. ಅವ್ರ ಹತ್ರ ಯಾವುದೇ ಕ್ವಶನ್ಸ್ ಕೇಳಬಾರ್ದು, ಸರಿನಾ? ಸರಿ ಮೈಕಲ್. ಇದರಲ್ಲಿ ಅಡ್ರೆಸ್ಸು ಮತ್ತು ಫೋಟೋ ಇದೆ. ಕೆಲಸ ಕ್ಲೀನಾಗಿ ಯಾವುದೇ ಕ್ಲೂ ಬಿಡದೆ ಮಾಡಬೇಕು. ಸರಿ ಸರ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀನು ಮಾಡೋ ಕೆಲಸ ರಾಬ್ರಿಗೆ ಆನ್ ರಾಂಗ್ ಥರ ಇರಬೇಕು. ಸರಿ ಸರ್, ಮಾಡ್ತೀನಿ. ಅಮೌಂಟ್ ಯಾವಾಗ ಸಿಗುತ್ತೆ ಸರ್? ಸ್ವಲ್ಪ ಅರ್ಜೆಂಟ್ ಇತ್ತು. ಕೆಲಸ ಆಗಿದ್ದು ಇಮಿಡಿಯೇಟ್ ಕೊಡ್ತೀನಿ. ಒಂದು ಡೀಲ್ ಮುಗಿದ್ಮೇಲೆ ನೀನು ಯಾವುದೇ ಕಾರಣಕ್ಕೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಾರ್ದು. ಮಾಡಲ್ಲ ಸರ್. ಸರಿ, ಇನ್ನು ಹೊರಡು. ಯಾರು ಬೇಕು ಸರ್? ನಿಮಗೆ ಕೇಳ್ತಿರೋದು ಯಾರು ಬೇಕು? ಸಾರಿ ಸರ್, ಸಾರಿ ಸರ್. ಸರ್ ಯಾರು ಬೇಕು ಸರ್? ಹಲೋ ಸರ್, ನೀವು ಒಂದೇ ದಿನದಲ್ಲಿ ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬಂದೇ ಇಲ್ಲ. ಪ್ಲೀಸ್ ಬಿಲ್ ಕ್ಲಿಯರ್ ಮಾಡಿ, ಇಲ್ಲಾಂದ್ರೆ ಪೇಷಂಟ್ನ ಕರ್ಕೊಂಡು ಹೋಗಿ. ಮಗ, ತುಂಬ ಭಯ ಆಗ್ತಿದೆಯೋ? ಇನ್ನೊಂದು ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ನೀನು ಅವಳ ಜೊತೆ ಆರಾಮಾಗಿರ್ಬೋದು. ಟೆನ್ಷನ್ ತಗೋಬೇಡ. ಕೆಲಸ ಕರೆಕ್ಟಾಗಿ ಮಾಡಿದ್ಯಾ ಅನಿಸುತ್ತೆ. ಮಾಡಿದ್ದೀನಿ ಸರ್. ಇನ್ಮೇಲೆ ಯಾವತ್ತೂ ಇಲ್ಲಿ ಬರಬೇಡ, ಸರಿನಾ? ಸರಿ ಸರ್. ಸರ್, ದುಡ್ಡು ಸ್ವಲ್ಪ ಅರ್ಜೆಂಟ್ ಇತ್ತು. ಮೈಕಲ್, ಹಾಂ, ಥ್ಯಾಂಕ್ ಯು ಸರ್. ದುಡ್ಡು ಕೊಟ್ಟು ಕಳಿಸಿದ್ದೀನಿ. ಥ್ಯಾಂಕ್ ಯು ಸರ್. ಮೈಕಲ್. ಹಾಂ,
ಈ ತಾಳಿ ಯಾರ್ದು? ಆ ಮನೇಲಿ ಒಂದು ಹುಡುಗಿ ಇದ್ಲು, ವಿಟ್ನೆಸ್ ಇರಬಾರ್ದು ಅಂತ ಅವಳನ್ನು ಸಾಯಿಸ್ಬಿಟ್ಟೆ. ಸರ್, ನಿಮ್ಮ ತಾಯಿಯವ್ರಿಗೆ ಆಕ್ಸಿಜನ್ ಲೆವೆಲ್ ತುಂಬ ಲೋ ಆಗಿ ನಾವು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ವಿ ಆರ್ ಸಾರಿ ಸರ್.